ಅತೀಂದ್ರಿಯ ಭವಿಷ್ಯಗಾರ್ತಿ ಎಂದೇ ಖ್ಯಾತಿ ಪಡೆದಿರೋ ಬಾವಾ ವಂಗಾ ಹೆಸರು ಮತ್ತೊಮ್ಮೆ ಸಾಮಾಜಿಕ ಮಾಧ್ಯಮದಲ್ಲಿ ಬೆಳಕಿಗೆ ಬಂದಿದೆ. ಜುಲೈನಿಂದ ಡಿಸೆಂಬರ್ 2025ರವರೆಗಿನ 6 ತಿಂಗಳ ಕಾಲ ಕೆಲವು ರಾಶಿಯವರಿಗೆ ಬಹಳಷ್ಟು ಕುತೂಹಲವನ್ನ ಸೃಷ್ಟಿಸುತ್ತೆ ಅಂತ ಬಾಬಾ ವಂಗಾ ಭವಿಷ್ಯ ನುಡಿದಿದ್ದಾರೆ. ಬಾಬಾ ವಂಗಾ ಅವರ ಪ್ರಕಾರ 2025ರ ಉಳಿದ 6 ತಿಂಗಳುಗಳು 3 ರಾಶಿಚಕ್ರ ಚಿಹ್ನೆಗಳ ಜನರಿಗೆ ತುಂಬಾ ಶುಭವಾಗಿರುತ್ತೆ. ಇವರು ತಮ್ಮ ವೃತ್ತಿ ಜೀವನದಲ್ಲಿ ಅದೃಷ್ಟ, ಯಶಸ್ಸು ಮತ್ತು ಪ್ರಗತಿಯನ್ನು ಸಾಧಿಸಲು ಸಾಧ್ಯವಾಗುತ್ತೆ. ಈ ಅದೃಷ್ಟ ಚಿಹ್ನೆಗಳ ಜನರು ಸ್ಥಿರತೆ, ಆರ್ಥಿಕ ಲಾಭ ಮತ್ತು ಹೊಸ ಅವಕಾಶಗಳನ್ನು ಪಡಿತಾರೆ ಅಂತ ಹೇಳಿದ್ದಾರೆ. ಹಾಗಾದ್ರೆ ಆ 3 ಅದೃಷ್ಟ ರಾಶಿಗಳು ಯಾವುವು ಅಂತ ನೋಡೋಣ. ಕುಂಭರಾಶಿ. ಶನಿಯಿಂದ ಆಳಲ್ಪಡುವ ಕುಂಭರಾಶಿಯವರು 2025ರ ದ್ವಿತೀಯಾರ್ಧದಲ್ಲಿ ದೊಡ್ಡ ವಿಜೇತರಲ್ಲಿ ಒಬ್ಬರಾಗ್ತಾರೆ. ಜುಲೈ 13ರಂದು ಶನಿಯು ಹಿಮ್ಮುಖವಾಗ್ತಾನೆ. ಇದು ಇವರ ವೃತ್ತಿ ಜೀವನದಲ್ಲಿ ದೊಡ್ಡ ಬದಲಾವಣೆಗಳನ್ನು ತರುತ್ತೆ. ಇದಲ್ಲದೆ ಹಠಾತ್ ಯಶಸ್ಸನ್ನ ನೀಡೋ ರಾಹು ಗ್ರಹವು ಮೇ 2025ರಲ್ಲಿ ಕುಂಭರಾಶಿಯನ್ನ ಪ್ರವೇಶಿಸಿದೆ. ಈ ಅಪರೂಪದ ಗ್ರಹಗಳ ಸಂಯೋಜನೆ ಇವರಿಗೆ ನಿರೀಕ್ಷೆಗಿಂತ ಹೆಚ್ಚಿನ ಯಶಸ್ಸನ್ನ ನೀಡುತ್ತೆ. ಕುಂಭರಾಶಿಯವರು ಸ್ವತಂತ್ರರು ಮತ್ತು ನೇರ ನುಡಿಯುವವರು. ಆದ್ದರಿಂದ ಈ ವರ್ಷ ಇವರ ಬುದ್ಧಿವಂತಿಕೆಗೆ ಸೂಕ್ತ ಗೌರವ ನೀಡಲಾಗುತ್ತೆ. ಇವರ ವಿಶಿಷ್ಟ ಆಲೋಚನಾ ವಿಧಾನ ಇವರಿಗೆ ವ್ಯವಹಾರ ಅಥವಾ ಸೃಜನಶೀಲ ಕ್ಷೇತ್ರಗಳಲ್ಲಿ ಉತ್ತಮ ಯಶಸ್ಸನ್ನ ನೀಡುತ್ತೆ. 2025ರ ದ್ವಿತೀಯಾರ್ಧ ಇವರಿಗೆ ಹೊಸ ಬಾಗಿಲುಗಳನ್ನು ತೆರೆಯುತ್ತೆ. ಇವರು ಹೆಸರು, ಖ್ಯಾತಿ ಮತ್ತು ಆರ್ಥಿಕ ಸ್ಥಿರತೆಯನ್ನ ಪಡಿತಾರೆ. ಆದರೆ ಕುಂಭರಾಶಿಯವರು ತಮ್ಮ ನಡವಳಿಕೆಯನ್ನ ಬದಲಾಯಿಸಬಾರದು. ಇವರು ಇರುವಂತೆಯೇ ಇದ್ರೆ ಈ ವಿಶಿಷ್ಟ ಶೈಲಿಯೇ ನಿಮಗೆ ಪ್ರಯೋಜನವನ್ನ ನೀಡುತ್ತೆ. ವೃಷಭ ರಾಶಿ. 2025ರ ದ್ವಿತೀಯಾರ್ಧದಲ್ಲಿ ವೃಷಭ ರಾಶಿಯವರಿಗೆ ಶುಕ್ರ ಗ್ರಹ ಸಂಪೂರ್ಣವಾಗಿ ಅನುಗ್ರಹಿಸುತ್ತೆ. ಆದ್ದರಿಂದ ಮುಂದಿನ 6 ತಿಂಗಳುಗಳ ಕಾಲ ಇವರ ಜೀವನ ತುಂಬಾ ಶಾಂತಿಯುತ ಮತ್ತು ಯಶಸ್ವಿಯಾಗುತ್ತೆ. ಕಳೆದ ಕೆಲವು ವರ್ಷಗಳಲ್ಲಿ ಅವರು ಎದುರಿಸಿದ ತೊಂದರೆಗಳು ಈಗ ಜೂನ್ನಿಂದ ಸಂಪೂರ್ಣವಾಗಿ ಕೊನೆಗೊಳ್ಳುತ್ತೆ. ಸ್ಥಿರತೆ ಮತ್ತು ಶಾಂತಿ ಈಗ ಅವರ ಜೀವನದಲ್ಲಿ ಬರುತ್ತೆ. ವೃಷಭ ರಾಶಿಯವರ ಪ್ರಾಯೋಗಿಕ ಚಿಂತನೆ ಮತ್ತು ಕಠಿಣ ಪರಿಶ್ರಮ ವರ್ಷದ ಈ ಅರ್ಧ ಭಾಗದಲ್ಲಿ ಉತ್ತಮ ಫಲಿತಾಂಶಗಳನ್ನು ನೀಡುತ್ತೆ. ಶುಕ್ರನ ಸಹಾಯದಿಂದ ಅವರು ಹಣವನ್ನು ಪಡಿತಾರೆ. ಅವರ ವೃತ್ತಿ ಜೀವನದಲ್ಲಿ ಪ್ರಗತಿ ಸಾಧಿಸುತ್ತಾರೆ ಮತ್ತು ಅವರ ಸಂಬಂಧಗಳನ್ನು ಬಲಪಡಿಸುತ್ತಾರೆ. ಈ ಸಮಯ ಅವರ ಹಿಂದಿನ ಕಠಿಣ ಪರಿಶ್ರಮದ ಫಲವನ್ನ ಕೊಯ್ಯಲು ಮತ್ತು ಭವಿಷ್ಯಕ್ಕಾಗಿ ಭದ್ರತೆಯನ್ನ ಯೋಜಿಸಲು ಉತ್ತಮ ಅವಕಾಶ. ಆದಾಗ್ಯೂ ಇತರರಿಂದ ಸಲಹೆ ಪಡೆಯುವಾಗ ಒಬ್ಬರು ತಕ್ಷಣದ ಕ್ರಮಗಳನ್ನು ತೆಗೆದುಕೊಳ್ಳಬಾರದು. ಆದರೆ ಮೊದಲು ಎಚ್ಚರಿಕೆಯಿಂದ ಯೋಚಿಸಿದ ನಂತರ ನಿರ್ಧಾರವನ್ನ ತೆಗೆದುಕೊಳ್ಳಬೇಕು. ಸಿಂಹರಾಶಿ. ಸೂರ್ಯನು ಸಿಂಹರಾಶಿಯ ಅಧಿಪತಿಯಾಗಿರೋದ್ರಿಂದ ಸಿಂಹರಾಶಿಯವರು 2025ರ ದ್ವಿತೀಯಾರ್ಧದಲ್ಲಿ ದೊಡ್ಡ ಬದಲಾವಣೆಗಳನ್ನು ನೋಡ್ತಾರೆ. ಗುರು ಮತ್ತು ಮಂಗಳನ ಮೈತ್ರಿ ಅವರನ್ನ ಅಗಾಧ ಪ್ರಗತಿಯನ್ನ ಸಾಧಿಸುವಂತೆ ಮಾಡುತ್ತೆ. ಮಂಗಳ ಗ್ರಹ ಇವರಿಗೆ ಅಗತ್ಯವಿರುವ ಶಕ್ತಿ, ಧೈರ್ಯ ಮತ್ತು ಸ್ಫೂರ್ತಿಯನ್ನ ನೀಡುತ್ತೆ. ಇದು ನಿರ್ಧಾರಗಳನ್ನು ತೆಗೆದುಕೊಳ್ಳುವಲ್ಲಿ ಇವರ ಆತ್ಮವಿಶ್ವಾಸವನ್ನ ಹೆಚ್ಚಿಸುತ್ತೆ. ಸಂಪತ್ತನ್ನ ಗಳಿಸಲು ಉತ್ತಮ ಯೋಗ. ಸಿಂಹರಾಶಿಯವರು ತಮ್ಮ ವೃತ್ತಿಪರ ಜೀವನದಲ್ಲಿ ಹೊಸ ಸಂಬಂಧ, ವ್ಯಾಪಾರ ಪಾಲುದಾರಿಕೆ ಅಥವಾ ಮನ್ನಣೆಯನ್ನ ಪಡೆಯುವ ಸಾಧ್ಯತೆ ಇದೆ. ಅವರು ಮೊದಲು ಅನುಭವಿಸಿದ ಭಾವನಾತ್ಮಕ ತೊಂದರೆಗಳ ನಂತರ 2025ರ ಉಳಿದ ಭಾಗ ಅವರಿಗೆ ಸ್ಪಷ್ಟತೆ ಮತ್ತು ಉದ್ದೇಶವನ್ನ ನೀಡುತ್ತೆ. ಇದು ತಮ್ಮ ಗುರಿಗಳನ್ನು ಧೈರ್ಯದಿಂದ ಸಾಧಿಸಲು ಮತ್ತು ವೈಯಕ್ತಿಕ ಮತ್ತು ಆರ್ಥಿಕ ಯಶಸ್ಸನ್ನ ಆನಂದಿಸುವ ಸಮಯ. ಆದರೆ ಅವರು ಅತಿಯಾದ ಆತ್ಮವಿಶ್ವಾಸವನ್ನು ತಪ್ಪಿಸಬೇಕು. ನಿರ್ಧಾರಗಳನ್ನು ಶಾಂತವಾಗಿ ಮತ್ತು ಚಿಂತನಾಶೀಲವಾಗಿ ತೆಗೆದುಕೊಳ್ಳಬೇಕು.